ದಾವಣಗೆರೆ ಅಂದಾಗ ಟಿ ಎಂ ಸಿದ್ದೇಶ್ವರ್ಗೆ ಬೇರೆ ಚುನಾವಣೆ ಅಂತ ಬಂದ ನಾವೆಲ್ಲ ಅವರು ಇವರು ಅಂತ ಯಾರು ನೋಡಲ್ಲ. ಯಾರಿಗೆ ಟಿಕೆಟ್ ಕೊಟ್ರು ನಾವು ಕಮಲಕ್ಕೆ ವೋಟ್ ಹಾಕ್ತೇವೆ ಅಂತ ಹೇಳಿ vote ಹಾಕ್ತೇವೆ. ರಾಜ್ಯ ಬಿಜೆಪಿಲೆಲ್ಲ ಸರಿ ಇದೆ ಸರ್. ಎರಡನ್ನೂ ಬಳಸ್ಕೊಂಡ್ರೆ 100% ಅವರು ಒಳ್ಳೆಯ ರಾಜ್ಯಾಧ್ಯಕ್ಷರು. ಯತ್ನಾಳ್ ಮತ್ತೆ ವಾಪಸ್ ಆಗ್ಬೇಕಾ ಸರ್? ಸ್ವಲ್ಪ ಅದರಲ್ಲಿ ಎಡುತ್ತಾ ಇದ್ದಾರೆ. ಅದನ್ನ ಅವ್ರು ಸರಿ ಮಾಡ್ಕೊಂಡ್ರೆ ಅವರಂತ ನಾಯಕ ಯಾರು ಬಿಜೆಪಿ ಹುಟ್ಟಿದ್ದೇ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಗೆಲ್ಲೇಬೇಕು, ಗೆಲ್ಲಿಸಲೇಬೇಕು ಅಂತ ಜನನು ತೀರ್ಮಾನ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷನ ದಾವಣಗೆರೆ ಜಿಲ್ಲೆಯಲ್ಲಿ ಈ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥ ಯಾವ್ದಾದ್ರು ಜನಾಂಗ ಇದ್ರೆ ಅದು ಮುಸ್ಲಿಂ ಜನಾಂಗ. ರಾಜಕೀಯವಾಗಿ ಅವರು ಇಷ್ಟು ಬೆಳೆದರೆ ಮೂಲ ಕಾರಣ ಮುಸ್ಲಿಂ ಪಾರ್ಟಿ. ಇವರು ಸ್ವತಃ ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡಿ ಟಿಕೆಟ್ ತಗೊಳಕ್ ನೋಡ್ತಾರೆ. ನಾನು ನನ್ನ ಎಲ್ಲಾ ಚುನಾವಣೆ ಅವ್ರ ಫ್ಯಾಮಿಲಿ ವಿರುದ್ಧನೇ ಮಾಡಿ ಗುಣಕ್ ಬೆಲೆ ಇಲ್ಲ, ಗುಣಕ್ ಬೆಲೆ ಹಣ ಜಾತಿ. ನಮಸ್ಕಾರ ವೀಕ್ಷಕರೇ, ಇಡೀ ರಾಜ್ಯದಲ್ಲಿ ಈಗ ವಿಧಾನಸಭಾ ಉಪಚುನಾವಣೆ ಕಾವು. ಒಂದ್ ಕಡೆ ಬಾಗಲಕೋಟೆ, ಇನ್ನೊಂದ್ ಕಡೆ ದಾವಣಗೆರೆ ದಕ್ಷಿಣ. ಶಾಮನೂರು ಶಿವಶಂಕರಪ್ಪ ಅವರು ಕಾಲವಾದ ಬಳಿಕ ಇದೀಗ ಬೈ ಎಲೆಕ್ಷನ್ ಬರ್ತಾ ಇದೆ. ನಂಗಂತೂ ಖುಷಿ ವಿಚಾರ. ಇವ್ರ ಬಗ್ಗೆ ಹೆಚ್ಚು ಲೀಡ್ ಕೊಡಕ್ ಹೋಗಲ್ಲ, ಯಾಕಂದ್ರೆ ಇವ್ರ ಲೀಡರ್ ಸದಾ ಜನರ ಜೊತೆನೆ ಇರ್ತಾರೆ. ನೀವು ದಾವಣಗೆರೆಗೆ ಬಂದ್ಬಿಟ್ಟು ಎಸ್ ಕುಟುಂಬದ ವಿರುದ್ಧ ಆರಂಭಿಕ ದಿನದಿಂದಲೂ ಹೋರಾಟ ಮಾಡ್ಕೊಂಡು ಬಂದಂತ ಬಿಜೆಪಿಯ ಹಿರಿಯ ನಾಯಕ, ಕಟ್ಟ ಹಿಂದುತ್ವವಾದಿ ಯಶವಂತರಾವ್ ಜಾಧವ್ ಅವ್ರ ಜೊತೆ ನಾವಿದೀವಿ. ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಸತತವಾದ ಹೋರಾಟ. ದಾವಣಗೆರೆ ಪಾಲಿಟಿಕ್ಸ್ ಅಂದ್ರೆ ಜಿ ಎಂ ಸಿದ್ದೇಶ್ವರ, ಶಾಮನೂರು ಅಷ್ಟೇ ಅಲ್ಲ, ಯಶವಂತರಾವ್ ಜಾಧವ್ ಅವ್ರ ಹೆಸರು ಕೂಡ ಸದಾ ಕೇಳ್ತಾ ಬರ್ತಾ ಇರುತ್ತೆ. ಸರ್, ನಾವು ಬೆಂಗಳೂರಲ್ಲಿ ಕುತ್ಕೊಂಡು ದಾವಣಗೆರೆ ಪಾಲಿಟಿಕ್ಸ್ ನೋಡಿದಾಗ ನರೇಂದ್ರ ಮೋದಿ ಹವಾ ಇನ್ನೂ ಶುರು ಆಗಿರ್ಲಿಲ್ಲ. 2014ರಲ್ಲಿ ಶುರು ಆಗಿದ್ದು ಮೋದಿ ಹವಾ. ಆ ನಂತರದಲ್ಲಿ ಹಿಂದುತ್ವ, ನಮೋ, ಅದು ಇದು ಶುರು ಆಯ್ತು ದೇಶಾದ್ಯಂತ. ಆದ್ರೆ ಅದಕ್ಕಿಂತ ಮುಂಚಿನಿಂದಲೂ ಕೂಡ ದಾವಣಗೆರೆಯಲ್ಲಿ ಕಮಲವನ್ನ ಅರಳಿಸೋಕೆ ಅಥವಾ ಹಿಂದುತ್ವಕ್ಕಾಗಿ ಅಥವಾ ಬಿಜೆಪಿಗಾಗಿ ಹೋರಾಟ ಮಾಡ್ಕೊ ಬಂದವ್ರು ನೀವು. ಅವತ್ತಿಂದ ಇವತ್ತಿನವರೆಗೂ ಕೂಡ ಅಷ್ಟೇ ಕ್ರಿಯಾಶೀಲರಾಗಿ ಸಾಕ್ತಾ ಇದ್ದೀರಾ. ಈ ಬಾರಿಯ ಉಪಚುನಾವಣೆ ಎಷ್ಟು ಮುಖ್ಯ ನಮ್ಮ ಲೈಫ್ ಅಲ್ಲಿ? ಸರ್, ಈಗಾಗಲೇ ಹಿರಿಯರಾದಂತ ಶಾಮನೂರು ಶಿವಶಂಕರಪ್ಪನವರು ತುಂಬಾ ಹಿರಿಯರು, ವಯಸ್ಸಿನಲ್ಲೂ ಹಿರಿಯರು, ಸ್ವಲ್ಪ ಪ್ರಭಾವಿಗಳು. ಕರೆಕ್ಟ್. ಹಾಗಾಗಿ ನಾನು ನನ್ನ ಎಲ್ಲಾ ಚುನಾವಣೆಗಳು ಅವ್ರ ಫ್ಯಾಮಿಲಿ ವಿರುದ್ಧನೇ ಮಾಡಿದೆ. 4 ಚುನಾವಣೆ ಮಾಡಿದ್ರು ಸಹಿತ 4 ಚುನಾವಣೆ ಅವ್ರ ಫ್ಯಾಮಿಲಿ ವಿರುದ್ಧನೇ ಮಾಡಿದ್ದೀನಿ. 1999ರಿಗೆ ಮೊದಲನೇ ಚುನಾವಣೆ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಇದೆ. ಓಕೆ. ಕೇವಲ 2,500-3,000 ಓಟ್ ಒಳಗೆ ಸೋತೆ. ಕರೆಕ್ಟ್. ಅದಾದ್ಮೇಲೆ 2004ರಿಂದ ಶಾಮನೂರು ಶಿವಶಂಕರಪ್ಪ ವಿರುದ್ಧ 3 ಚುನಾವಣೆ. 2008ರಲ್ಲಿ ಬೈಪರ್ಕೇಶನ್ ಅದು ಉತ್ತರ ದಕ್ಷಿಣ. ನಿಜ. 2008ರಿಂದ ಎಷ್ಟು ಚುನಾವಣೆ ನಡೆದವು ಅಷ್ಟು ಚುನಾವಣೆನೆಲ್ಲ ನಾವು ನಮ್ಮ ಮುಖಂಡರುಗಳು ಎದುರಿಸಿದ್ವಿ. ಇಲ್ಲಿವರೆಗೂ ಏನಿತ್ತು ಅಂದ್ರೆ ಬಹಳಷ್ಟು ಜನಕ್ಕೆ ಹಿರಿಯರು ಒಬ್ರು ಅವ್ರಿಗೆ ಸೋಲಿಸಬಾರ್ದು ಅನ್ನೋದು ಒಂದು ಕಾರಣ. ಇನ್ನೊಂದು ಕಾರಣ, ಮುಸ್ಲಿಂ ಜನಾಂಗಕ್ಕೆ ಅವ್ರು ಪ್ರತಿ ಸಾರಿ ಏನ್ ಹೇಳ್ತಿದ್ರು, ನನ್ನನ್ನ ಸೋಲಿಸ್ಬೇಡ್ರಿ, ನಾನಾದ್ಮೇಲೆ ನಾನು ನೆಕ್ಸ್ಟ್ ಚುನಾವಣೆಗೆ ನಿಮಗೆ ಟಿಕೆಟ್ ಕೊಡಿಸ್ತೀನಿ ಅಂತಂದು ಹೇಳಿ ಒಂದು ಆಶ್ವಾಸನೆ ಕೊಡ್ತೀನಿ. ಪ್ರತಿ ಚುನಾವಣೆಗೂ ಹೆಚ್ಚು ಕಡಿಮೆ ಕೊನೆ ಚುನಾವಣೆ ಇದೆ, ಕೊನೆ ಚುನಾವಣೆ 3 ಚುನಾವಣೆ ಮಾಡಿದ್ರು ಹೇಳಿ. ಹಾಗಾಗಿ ಇವತ್ತು ಏನಾಗಿತ್ತು ಅಂದ್ರೆ ಪ್ರತಿ ಚುನಾವಣೆಗೂ ಅವ್ರಿಗೊಂದು ಆಶಾಭಾವನೆ ಇತ್ತು. ನೆಕ್ಸ್ಟ್ ನಮಗೆ ಹೇಳ್ತಾರೆ ಶಿವಶಂಕರಪ್ಪ, ನೆಕ್ಸ್ಟ್ ನಮಗೆ ಹೇಳ್ತಾರೆ. ಹಾಗಾಗಿ 3 ಚುನಾವಣೆ ಎದುರಿಸಿದ್ರು. 2023 ಚುನಾವಣೆನೂ ಸಹಿತ ಇಲ್ಲ, ನೆಕ್ಸ್ಟ್ ಮುಸ್ಲಿಂ ಬಾಂಧವರಿಗೆ ನನ್ನ ಚುನಾವಣೆ ಇಲ್ಲಿ ನಾನು ಕೊನೆ ಅಂತಂದು ಹೇಳಿ ಚುನಾವಣೆ ಮಾಡಿ ಗೆದ್ರು ಅಂತ. ಹಾಗಾಗಿ ಆ ಒಂದು ಹಿನ್ನೆಲೆಯಿಂದ ಅವ್ರು ಗೆಲ್ಕಂತ ಬಂದ್ರು. ನಮ್ಮ ಎಲ್ಲ ಏನು ವಾರ್ಡ್ಗಳು 20 ವಾರ್ಡ್ ಬರ್ತವೆ ದಾವಣಗೆರೆ ದಕ್ಷಿಣದಲ್ಲಿ. ಒಂದು ಜಿಲ್ಲಾ ಪಂಚಾಯತಿ ಬರುತ್ತೆ, ಅದಡಿ ಜಿಲ್ಲಾ ಪಂಚಾಯತಿ. ಆ 20 ವಾರ್ಡು ಅದಡಿ ಜಿಲ್ಲಾ ಪಂಚಾಯತಿ ಒಳಗೆ ಎಕ್ಸೆಪ್ಟ್ ಒಂದು 5 ವಾರ್ಡ್ ನಮ್ಮ ಮುಸ್ಲಿಂ ಏನು ಭಾವ್ಯ ಉಳ್ಳ ಅಂತಂದೇಳಿ ಏನು ಜನಾಂಗ ಬಹಳ ಥಿಕ್ ಪಾಪ್ಯುಲೇಷನ್ ಏನೈತಿ, ಅಲ್ಲಿ ಹೆಚ್ಚು ಕಡಿಮೆ ಅವರಿಗೆ ನಾವು ಇವತ್ತು ಯಾವ್ದೋ ಜಾತಿ ವಿರುದ್ಧ ನಾನು ಮಾತಾಡ್ತಾರೆ. ಅಲ್ಲಿ ಯಾರೋ ಕೈ ತಪ್ಪಿ 1-2 ಓಟ್ ಹಾಕಿದ್ರು ಬಿಜೆಪಿ. ಅಲ್ಲಿ 100 ಓಟ್ ಬಿದ್ದಿದ್ರೆ 99 ಓಟು ಕಾಂಗ್ರೆಸ್.
ಒಂದು ಓಟ್ ಅದು ಯಾರೋ ಕೈ ತಪ್ಪ ಹಾಕಿರ್ಬೋದು ಅಥವಾ ಬೇರೆ ಯಾರೋ ಕಣ್ಣು ಕಡದಲ್ಲಿ ಹಾಕಿರ್ಬೋದು, ಈ ರೀತಿ ಹಾಕಿದ್ 1-2 ಓಟ್ ಬಿಟ್ರೆ ಒಂದು ಬೂತಿಗೆ ನಿಜ. ಇನ್ನು ಉಳಿದಂತ ಅಷ್ಟು ಓಟ್ ಕಾಂಗ್ರೆಸ್. ಕಾಂಗ್ರೆಸ್ ಆ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾರಾದ್ರೂ ಬೆನ್ನೆಲುಬಾಗಿ ಕಾಂಗ್ರೆಸ್ ಪಕ್ಷನ ದಾವಣಗೆರೆ ಜಿಲ್ಲೆಯಲ್ಲಿ ಈ ಮಟ್ಟಕ್ಕೆ ಬೆಳೆಸಿರ್ತಕ್ಕಂತ ಯಾವ್ದಾದ್ರು ಒಂದು ಜನಾಂಗ ಇದ್ರೆ ಅದು ಮುಸ್ಲಿಂ ಜನ. ಮತ್ತೆ ಇವತ್ತು ರಾಜಕೀಯವಾಗಿ ಅವ್ರು ಇಷ್ಟು ಬೆಳೆದಾರೆ ಶಾಮನೂರ್ ಫ್ಯಾಮಿಲಿ ಅಂತ ಅದಕ್ಕೆ ಮೂಲ ಕಾರಣ ಮುಸ್ಲಿಂ ಬಾಂಧವ. ಸರ್, ಈಗ ಓಟ್ ಹಾಕಕ್ ಅವ್ರು ಬೇಕು, ಫ್ಲೆಕ್ಸ್ ಕಟ್ಟಕ್ ಅವ್ರು ಬೇಕು, ಅನೌನ್ಸ್ ಮಾಡಕ್ ಅವ್ರು ಬೇಕು, ಸಂಘಟನೆಗೆ ಅವ್ರು ಬೇಕು, ಟಿಕೆಟ್ ಮಾತ್ರ ಇವ್ರಿಗೆ ಬೇಕು. ಸರ್ ಅದೇ ಆಗಿರೋದು. ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಸಹಿತ ಅವರು ಶಾಮನೂರ್ ಶಿವಶಂಕರಪ್ಪ ಹಿರಿಯರು ನನ್ನ ಕೊನೆ ಚುನಾವಣೆಯನ್ನು 3 ಚುನಾವಣೆನ ಗೆದ್ಕೊಂಡು ನಿಜ. ಅದಾದ್ಮೇಲೆ ಅವ್ರ ಮಗ ಬಂದ್ರು. ಅವ್ರು ಇನ್ನೂ ಇದ್ದಂಗೆ ಜೊತೆಗೆ ಬಂದ್ರು. 97ರಿಂದನೂ ಅವರು 97-97ರಿಂದನೂ MLA ಹಾಕ್ಯಂತಾನೆ ಬಂದ್ರು. ಅದಾದ್ಮೇಲೆ ಮೊನ್ನೆ ಲೋಕಸಭೆಗೂ ಸಹಿತ ಅವರೇ ಟಿಕೆಟ್ ತಗೊಂಡಿದ್ರು ಹಿಂದೆ 3 ಸತಿ. ನಿಜ. ಸಿದ್ದೇಶ್ವರದಿಂದ ಎದುರಿಗೆ ಏನ್ ಸೋತಿದ್ರಲ್ಲ 3 ಸತಿನೂ ಅವರೇ ಟಿಕೆಟ್ ತಗೊಂಡಿದ್ರು. ಇವತ್ತು ದಾವಣಗೆರೆ ಜಿಲ್ಲೆ ಅಂದ್ರೆ ಏನಾಗಿದೆ ಅಂದ್ರೆ ಯಾರೋ ಒಂದಿಷ್ಟು ದುಡ್ಡು ಪ್ರಭಾವ ಶಕ್ತಿ ಐತಿ ಅಂದ್ರೆ ಅದೆಲ್ಲ ಪೂರ ಕಾಂಗ್ರೆಸ್ ಅವ್ರ ಮನೆಗೆ ಸೇರ್ಕೊಂಡ್. ಓಕೆ. ಹಾಗಾಗಿ ಇವತ್ತು ಯಾರು ಪ್ರಾಮಾಣಿಕ, ಯಾರು ನಿಷ್ಠಾವಂತ, ಯಾರು ಪಕ್ಷಕ್ಕಾಗಿ ದುಡ್ದಾನೆ, ಪಕ್ಷಕ್ಕಾಗಿ ಶ್ರಮ ವಹಿಸಿದಾನೆ, ಅವನಿಗೆ ಬೆಲೆ ಇಲ್ಲ ಕಾಂಗ್ರೆಸ್. ಓಕೆ. ಹಾಗಾಗಿ ಇವತ್ತು ಒಳ್ಳೆ ವಾತಾವರಣ ಇದೆ. ಇವತ್ತು ಜನನ್ನು ಬದಲಾವಣೆ ಬಯಸಿದ್ದಾರೆ. ಓಕೆ. ಅವ್ರ ಮನೆಗೆ ಎಲ್ಲವನ್ನು ಕೊಡ್ಬೇಕಾ ನಾವು? ಓಕೆ. ಆಲ್ರೆಡಿ ಅವ್ರ ಮನೆಗೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಲೋಕಸಭಾ ಸದಸ್ಯರು, ಅವರ ಮಲ್ಲಿಕಾರ್ಜುನ್ ಅವರು ಹಾಲಿ ಶಾಸಕರು ಮತ್ತು ಮಂತ್ರಿ ಅದಾರೆ ಜಿಲ್ಲಾ ಮಂತ್ರಿ. ಶಾಮನೂರ್ ಶಿವಶಂಕರಪ್ಪ MLA ಇದ್ದಂಗೆ ತೀರ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲವೂ ಸಹಿತ ಅವ್ರ ಮನೆಗೆ ಬೇಕಾ ಅಂತ ಹೇಳಿ ಜನ ಕ್ವಶನ್ ಮಾಡ್ತಾರೆ. ಓಕೆ ಸರ್, ಎಲ್ಲ ಒಂದ್ ಕಡೆ ಅಲ್ಪಸಂಖ್ಯಾತರು ಅಂದ್ರೆ ಟಿಶ್ಯೂ ಪೇಪರ್ ಬಳಸ್ಕೊಳ್ಳೋದು, ಬಿಸಾಕೋದು. ಕಾಂಗ್ರೆಸ್ ಪಕ್ಷ ಹೆಂಗ್ ಮಾಡಿದೆ ಅಂದ್ರೆ ಮುಸ್ಲಿಂ ವೋಟ್ ಬೇಕು 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 ಅಂತಾರೆ, ಆದ್ರೆ ಟಿಕೆಟ್ ಮಾತ್ರ ಬೇಕಾದವ್ರಿಗೆ, ಯಾರಿಗೆ ಪ್ರಭಾವ ಉಳ್ತಾರೆ ಅವ್ರಿಗೆ ಕೊಟ್ಕೊಂಡು ಹೋಗಿದ್ದಾರೆ. ಈ ಬಾರಿ ಅದು ಬದಲಾಗುತ್ತೆ ಅನ್ಸುತ್ತೆ ದಾವಣಗೆರೆ? ಸರ್, ನಮಗೆ 100ಕ್ಕೆ 100 ಅವರು ಯಾವ್ಯಾವ ರೀತಿ ತಂತ್ರಗಾರಿಕೆ ಮಾಡ್ಬೇಕು ಅದು ಹೈಕಮಾಂಡ್ ಒಳಗೆ ಈಗಾಗಲೇ ಬ್ಲಾಕ್ ಮೇಲ್ ಶುರು ಮಾಡಿದ್ವಿ. ಓಕೆ. ನಾನು ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಬಿಡ್ತೀನಿ ತಗೊಳ್ರಿ, ಕರೆಕ್ಟ್ ಹಂಗೆ ಅಂತಂದು ಹೇಳಿ ಅದು ಒಂದು ರೀತಿ ಹೈಕಮಾಂಡ್ ಈ ಇಷ್ಟ ದಿವಸ ಏನ್ ಹೇಳ್ತಿದ್ರು ಅಂದ್ರೆ ನಮ್ಮ ಅಲ್ಪಸಂಖ್ಯಾತ ಬಂಧುಗಳಿಗೆ, ಎಲ್ಲಾದ್ರೂ ಬಿಜೆಪಿ ಗೆದ್ಬಿಟ್ರೆ ನಿಮಗೆ ಇಲ್ಲಿ ಜೀವನ ಮಾಡಕ್ ಕಷ್ಟ ಆಗ್ತತಿ, ನಿಮ್ಮನ್ನು ಊರು ಬಿಡಿಸ್ಬಿಡ್ತಾರೆ, ನಿಮ್ಗೆ ಹಂಗ ಆಗ್ಬಿಡ್ತತಿ ಹಿಂಗ ಆಗ್ಬಿಡ್ತತಿ, ನಿಮ್ ವ್ಯಾಪಾರ ವಹಿವಾಟೆಲ್ಲ ಬಂದ್ ಹೋಗ್ಬಿಡ್ತವೆ, ನೀವು ಓಡಾಡೋದ್ ಕಷ್ಟ ಆಗ್ತತಿ ಅಂತ ಹೇಳಿ ಎದುರಿಸಿ ಓಟ್ ಹಾಕ್ಯಂತ ಬಂದ್ರು. ಓಕೆ. ಅವ್ರನ್ನ ಈಗ ಏನ್ ಹೇಳ್ತಾ ಇದಾರೆ, ಅವ್ರು ಆಲ್ರೆಡಿ ನಿಮ್ಮ ಧರ್ಮಪತ್ನಿ MP ಇದಾರಪ್ಪ, ನೀನು ಮಂತ್ರಿ ಇದೆಯಾ, ನಾವ್ ಇಲ್ಲಿ ತನಕ ನಿಮ್ಗೆ ಗೆಲ್ಸ್ಕೊಂಡ್ ಬಂದಿದ್ವಿ ಅಲ್ಪಸಂಖ್ಯಾತರು, ನಮಗ್ ಅವಕಾಶ ಮಾಡ್ಕೊಡ್ರಿ ಅಂತ ಕೇಳ್ತಾ ಇದಾರೆ. ತಪ್ಪೇನಿಲ್ಲ, ಅವರು ನ್ಯಾಯಯುತವಾಗಿ ಕೇಳ್ತಾ ಇದಾರೆ. ಆದ್ರೆ ಈಗ ಅವರ ಕೆಲವು ಬಾಲ್ ಬಡಕರನ್ನ ಹಚ್ಚಿ ಯಾರು ಟಿಕೆಟ್ ಕೇಳ್ತಾರ ಅವ್ರ ವಿರುದ್ಧ ಪ್ರೆಸ್ ಮೀಟ್ ಗಳನ್ನ ಮಾಡಿಸೋದು, ಮತ್ತೆ ಇವರು ಸ್ವತಃ ಈಗ ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡಿ ಟಿಕೆಟ್ ತಗೊಳಕ್ ನೋಡ್ತಾರೆ. ಸರ್, ಚುನಾವಣೆ ಎಷ್ಟು ಬದಲಾಗಿದೆ ನೀವು ನೋಡಿದ ಆರಂಭಿಕ ದಿನ ಚುನಾವಣೆಗೂ ಈಗ 2026 ಬೈ ಎಲೆಕ್ಷನ್ಗೂ ಎಷ್ಟು ಬದಲಾವಣೆ ಆಗಿದೆ? ಇವತ್ತು ಏನ್ ಮುಖ್ಯ ಚುನಾವಣೆ ಗೆಲ್ಲಕ್ಕೆ? ಸರ್, ಈಗ ಚುನಾವಣೆ ಅಂದ್ರೆ ಏನಾಗಿದೆ ಅಂದ್ರೆ ಮೊದಲು ಜಾತಿ, ಎರಡನೇದು ದುಡ್ಡು, ಜನ, ಹಣ, ಗುಣ. ಗುಣಕ್ ಬೆಲೆ ಇಲ್ಲ. ಈಗ ಗುಣಕ್ ಬೆಲೆ ಇಲ್ಲ. ಹಣ, ಜಾತಿ. ಹಾಗಾಗಿ ಇವತ್ತು ದಾವಣಗೆರೆ ಜನ ಬಹಳ ಪ್ರಬುದ್ಧ ಮತದಾರರಿದ್ದಾರೆ. ಈ ಸತಿ ಬದಲಾವಣೆ ಬಯಸಿದ್ದಾರೆ, 100ಕ್ಕೆ 100 ಬದಲಾಯಿಸ್ತಾರೆ ಅಂತ ವಿಶ್ವಾಸ. ಓಕೆ. ಬಿಜೆಪಿ ಗೆಲ್ಲೋಕೆ, ಕಮಲ ಹರಡೋಕೆ ಈ ಬಾರಿ ಸುವರ್ಣ ಅವಕಾಶ ಇದೆ ಅಂತೀರಾ ಬೈ ಎಲೆಕ್ಷನ್? ಸರ್, ನಾವ್ ಹೇಳೋದು ಈ ಸಾರಿ ಬಹಳಷ್ಟು ಜನ, ಯಾಕೆಂದ್ರೆ ಇಲ್ಲಿವರೆಗೂ ಸಹಿತ ನಡೆದಂತ ಚುನಾವಣೆಗಳು ಯಾವ ಆಧಾರದ ಮೇಲೆ ನಡೆದವು, ಹೆಂಗ್ ನಡೆದವು ಇಡೀ ದಾವಣಗೆರೆ ಜಿಲ್ಲೆಗೆ ಗೊತ್ತಿಲ್ಲ. ಓಕೆ. ಹಾಗಾಗಿ ಇವತ್ತು ಮುಸ್ಲಿಂ ಬಾಂಧವರು ಎಚ್ಚೆತ್ಕೊಂಡಿದ್ದಾರೆ. ನಮಗೆ ಒಂದು ಬಿಜೆಪಿ ಅಂದ್ರೆ ಅದು ಒಂದು ಭೂತ ಯವ್ವ ಅಂತಂತ ಹೇಳಿ ಎದುರಿಸಿ ನಮ್ಮನ್ನು ಓಟ್ ಹಾಕೊಂಡ್ರು. ಅವರ ನಿಜ ಬಣ್ಣ ಇವತ್ತು ಬಯಲಾಗ್ತಾ ಐತಿ. ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಐಯಿಂದ ಅಂತ ಏನು ಒಂದು ಇದು ಮಾಡ್ಕೊಂಡಿದೀವಿ, ಆ ಇದ್ರೊಳಗೆ ಯಾರಿಗಾರು ಕೊಟ್ಟು, ಐಯಿಂದ ಒಳಗೆ ಯಾವ್ಯಾವ ಕ್ಯಾಸ್ಟ್ ಕೊಡ್ತಾವೆ ಅದ್ರೊಳಗೆ ಯಾರಿಗಾದ್ರೂ ಕೊಡ್ಲಿ, ಮುಸ್ಲಿಮ್ಗಾರು ಕೊಡ್ಲಿ, ಬೇರೆ ಯಾರಿಗಾರ ಕೊಡ್ಲಿ ಅಂತ ಒಂದು ಹೋರಾಟನೇ ಪ್ರಾರಂಭ ಆಗಿದೆ. ಹಾಗಾಗಿ ಈ ಬಾರಿ ಒಂದು ಒಳ್ಳೆ ಅವಕಾಶ ಇದೆ ಅಂತ ನಾನು ಹೇಳ್ಬೇಕು. ಬಿಜೆಪಿಗೆ ದಾವಣಗೆರೆ ಬಿಜೆಪಿಲಿ ಒಗ್ಗಟ್ಟಿದ್ಯಾ ಸರ್? ಯಾವ್ದೇ ರೀತಿ ಸಮಸ್ಯೆ ಇಲ್ಲ. ಯಾಕಂದ್ರೆ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ನೋಡಿದಾಗ ಒಟ್ಟಾರೆ ದಾವಣಗೆರೆ ಅಂದಾಗ GM ಸಿದ್ದೇಶ್ವರ್ ಗ್ಯಾಂಗೆ ಬೇರೆ, ರೇಣುಕಾಚಾರ್ಯ ಗ್ಯಾಂಗ್. ಸರ್, ಅದು
ಮೊನ್ನೆ 2024ರ ಚುನಾವಣೆಯಲ್ಲಿ ಕೆಲವು ನಮ್ಮ ಮುಖಂಡರುಗಳೇ ಅದು ಜಗಜ್ಜಾಹೀರಾಗಿ ಯಾಕೆ ಅದು ಕಿತ್ತುವಾಟ ಪ್ರಾರಂಭ ಆಯ್ತು ಏನು ಅಂತ. ಹಾಗಾಗಿ ಇದನ್ನ ಸರಿಪಡಿಸ್ಕೋಬೇಕು ಅಂತಂತ ಹೇಳಿದ್ರು ನಾವು ಬಹಳಷ್ಟು ಪ್ರಯತ್ನಗಳನ್ನ ಹಾಕಿದ್ವಿ. ರಾಜ್ಯ ಹೈಕಮಾಂಡ್ಗೂ ಸಹಿತ ಮನವರಿಕೆ ಮಾಡಿದ್ವಿ. ನೋಡ್ರಿ, ಈ ರೀತಿ ಮಾಡಿ ನಮಗೆ ಸೋಲಿ ಕಾರಣ ಆಯ್ತು. ದಾವಣಗೆರೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ಇಲ್ಲಾಂದ್ರೆ ಯಾವ ಕಾರಣಕ್ಕೂ ಸೋಲೋ ಚಾನ್ಸಸ್ ಇದೆ. ಹಂಗಾಗಿ ಈ ತರ ಆಗಿದೆ. ನಮ್ಮವರೇ ಕೆಲವರೆಲ್ಲರೂ ಸಹಿತ ಆಂತರಿಕವಾಗಿ ಕಾಂಗ್ರೆಸ್ ಕೈ ಜೋಡಿಸಿ ಅಂತ ಈ ರೀತಿ ಆಗಿದೆ. ಅವ್ರ ಮೇಲೆ ಸರಿಯಾದ ಶಿಸ್ತು ಕ್ರಮ ತಗೊಳ್ಳಿ. ಓಕೆ, ಪಾರ್ಟಿ ಯಾವಾಗ ಗಟ್ಟಿ ಆಗ್ತತಿ ಅಂತ ಹೇಳಿದಾಗ ಹೈಕಮಾಂಡ್ ಅನ್ನು ಸ್ವಲ್ಪ ರಾಜ್ಯ ಮಟ್ಟದ ನಾಯಕರು ಅದನ್ನ ತಟಸ್ಥ ಮನೋಭಾವನೆ ತಾಳಿದ್ರಿಂದ ಈ ರೀತಿ ಒಡಕು ಪ್ರಾರಂಭ ಆಗಿರೋದು ಸತ್ಯ. ಓಕೆ, ಅದೇನು ಯಾವ್ದು ಮುಚ್ಚಿಡ ಅಂತೆಲ್ಲ ಓಕೆ ಆಗಿದೆ. ಹಾಗಾಗಿ ಮೊನ್ನೆ ನಮ್ಮ ಎಲ್ಲಾ ನಾಯಕರು ನಮ್ಮನ್ನೆಲ್ಲ ಕೂರಿಸಿ ಮಾತಾಡಿ ಒಂದ್ ಹಂತಕ್ಕೆ ಬಂದಿದೆ. ಓಕೆ, ಚುನಾವಣೆ ದೃಷ್ಟಿನೇ ಬೇರೆ, ಈ ವಿಚಾರನೇ ಬೇರೆ. ಓಕೆ, ಈ ಚುನಾವಣೆ ಅಂತ ಬಂದಾಗ ನಾವೆಲ್ಲ ಒಗ್ಗಟ್ಟು ಒಂದೇ ಕಮಲವನ್ನ ಗೆಲ್ಸೋದಷ್ಟೇ ನಿಮ್ ಉದ್ದೇಶ. ಗುರಿ. ಅಲ್ಲ, ಯಾಕೆ ಖುಷಿ ಅನ್ಸುತ್ತೆ ಅಂದ್ರೆ ಈಗ ರಾಜನಹಳ್ಳಿ ಶಿವಕುಮಾರ್ ಅವರು ಇಲ್ಲೇ ಬಂದು ಕೂತ್ಕೊಂಡ್ರು. ನಿಮ್ಮಲ್ಲೇ ಒಂದು ಒಗ್ಗಟ್ಟು ಕಾಣಿಸ್ತಾ ಇದೆ. ಈ ಸಲ ಏನೋ ಮಾಡ್ಲೇಬೇಕು, ಈ ಸಲ ಬಿಜೆಪಿ ಗೆಲ್ಲೇಬೇಕು ಅನ್ನೋ ಹಠ ಛಲ ಬಂದಿದೆ ಅನ್ನೋಗೆ ದಾವಣಗೆರೆ ದಕ್ಷಿಣದ. ಸರ್, ಗೆಲ್ಲೇಬೇಕು, ಗೆಲ್ಲಿಸ್ಲೇಬೇಕು ಅಂತ ಜನನು ತೀರ್ಮಾನ ಮಾಡಿ. ಓಕೆ, ಇದು ಜನಾಭಿಪ್ರಾಯ. ಜನಾಭಿಪ್ರಾಯ, ಯಶವಂತರಾವ್ನ ಅಭಿಪ್ರಾಯ, ರಾಜನಹಳ್ಳಿ ಶಿವಕುಮಾರ್ ಅಭಿಪ್ರಾಯ, ಮತ್ತೆ ಯಾರು ಲೀಡರ್ಗಳ ಅಭಿಪ್ರಾಯ, ಜನಗಳ ಅಭಿಪ್ರಾಯ. ಯಾಕೆಂದ್ರೆ ಇವತ್ತು ಸತತವಾಗಿ 30 ವರ್ಷದಿಂದ ಇವತ್ತು 94ರಿಂದ ಇಲ್ಲಿವರೆಗೂ ಸಹಿತ ಶಾಮನೂರ್ ಫ್ಯಾಮಿಲಿನ ಬೆಳೆಸ್ಕೊಂತ ಬಂದಿದೆ ದಾವಣಗೆರೆ ಜಿಲ್ಲೆಯ ಜನ. ಹಾಗಾಗಿ ಇವತ್ತು ಅವರ ಕೊಡುಗೆನೂ ಸಹಿತ ಇವತ್ತು ಅವ್ರು ತೀರ್ಕೊಂಡಿದ್ದಾರೆ. ನಾವು ಅವ್ರ ಬಗ್ಗೆ ಬಹಳ ಕೇವಲವಾಗಿ ಮಾತಾಡಿಲ್ಲ, ಗೌರವಯುತವಾಗಿ ಇವತ್ತು ನೀವು ದಾವಣಗೆರೆ ದಕ್ಷಿಣ ಕ್ಷೇತ್ರ ನೋಡ್ಕೊಂಡ್ಬನ್ನಿ. 94ರಿಂದ ಅವ್ರ MLA, ಒಂದ್ ಬಾರಿ ಮಂತ್ರಿ, ಒಂದ್ ಬಾರಿ MP, ಅವ್ರ ಮಗ 3 ಬಾರಿ ಜಿಲ್ಲಾ ಮಂತ್ರಿ. ಹೌದು. ಮತ್ತೆ ಈಗ ಅವರ ಸೊಸೆ ಸಂಸದರ. ಹೌದು. ಇಷ್ಟು ಇವತ್ತು ಅಧಿಕಾರನ ಆ ಮನೆಗೆ ದಾವಣಗೆರೆ ಜಿಲ್ಲೆಯ ಜನ ಕೊಟ್ಟಿದ್ರು. ಇವತ್ತು ನೀವು ಉತ್ತರ ಕ್ಷೇತ್ರಕ್ಕೆ ಹೋಗ್ರಿ, ದಕ್ಷಿಣ ಕ್ಷೇತ್ರಕ್ಕೆ ಹೋಗ್ರಿ, ವ್ಯತ್ಯಾಸ ನಿಮಗೆ ಗೊತ್ತಾಗ್ತದೆ. ಬಹಳ ನೀವು ಇವತ್ತು ಹೋಗ್ರಿ, ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ವಾಸ ಮಾಡ್ತಕ್ಕಂಥ ಜಾಗಕ್ಕೆ ಹೋಗ್ರಿ. ನೀವು ಮಗನಹಳ್ಳಿ ರೋಡಿಗೆ ಒಂದ್ಸತಿ ಇಲ್ಲಿ ಈ ತುದಿಯಿಂದ ಆ ತುದಿಗೆ ಹೋಗಿ ಬಂದ್ರೆ, ನೀವು ಗಾಳಿ ಕುಡಿದ್ರೆ ನಿಮ್ಮ ಮೂಗಿನ ಒಳಗೆ ಕೈ ಬಳ್ಳಿ ಅಳ್ಳಾಡ್ಸಿದ್ರೆ ಎಷ್ಟು ಕಪ್ಪು ಹೊಗೆ ಬರ್ತೈತಿ ಅನ್ನೋದು ಗೊತ್ತಾಗ್ತದೆ. ಟೈರನ್ನ ಸುಟ್ಟು ಇವತ್ತು ಮಂಡಕ್ಕಿ ತಯಾರು ಮಾಡ್ತಾರೆ. ಇವತ್ತು ಎಷ್ಟು ಆರೋಗ್ಯಕ್ಕೆ ಹಾನಿಕರ ಆಯ್ತು, ಅದಕ್ಕೆ ಏನ್ ಪರ್ಯಾಯ ಕಂಡುಹಿಡಿಬೇಕು ಇವತ್ತವರೆಗೂ ಮಾಡಿ. ಒಂದು ಒಳ್ಳೆ ನೀರಿನ ವ್ಯವಸ್ಥೆ ಇಲ್ಲ ನಮ್ಮ ಅಲ್ಪಸಂಖ್ಯಾತ ಬಂಧು. ಒಂದು ದಾವಣಗೆರೆ ಒಳಗೆ ದಕ್ಷಿಣ ಕ್ಷೇತ್ರದ ಒಂದು ಒಳ್ಳೆ ಕ್ರೀಡಾಂಗಣ, ಒಂದು ಹೆಣ್ಮಕ್ಳಿಗೆ ಓದ್ತಕ್ಕಂತ ಒಂದು ಕಾಲೇಜ್ ಇಲ್ಲ, ಒಂದು ಹಾಸ್ಟೆಲ್ ಇಲ್ಲ, ಒಂದು ಯುವಕರಿಗೆ ಒಂದು ಒಳ್ಳೆ ಪಾರ್ಕ್ ಇಲ್ಲ. ಅಂದ್ರೆ ದಾವಣಗೆರೆ ಸ್ಮಾರ್ಟ್ ಸಿಟಿ ಅನ್ನೋದು ಬರೀ ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ, ದಕ್ಷಿಣಕ್ಕೆ ಏನು ಇಲ್ಲ. ಸರ್, ಅದೇ ಹೇಳ್ತೀನಿಲ್ರಿ, ಈಗ ಪ್ರತಿಯೊಂದು ಸಹಿತ ಉತ್ತರ ಕ್ಷೇತ್ರ ಏನೇ ಸ್ಲಮ್ಗಳಿದ್ರೆ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರ ಸ್ಮಾರ್ಟ್ ಸಿಟಿ ಅಂತಂದ ಹೇಳಿ ಏನು ಮೋದಿ ಅವರು ಘೋಷಣೆ ಮಾಡಿದ್ಮೇಲೆ ಒಂದಿಷ್ಟು ಸಿಮೆಂಟ್ ರೋಡ್ ಆಗಿ ಜನ ಓಡಾಡಂಗಾಗಿದೆ ಬಿಟ್ರೆ ಹೇಳ್ಕೊಳ್ತಕ್ಕಂತ ಯಾವುದೇ ಒಂದು ಕೊಡುಗೆ ಬರೀ ಅಲ್ಪಸಂಖ್ಯಾತರನ್ನ ವೋಟ್ ಬ್ಯಾಂಕ್ ಆಗಿ ಓಲೈಸ್ಕೊಂಡ್ ಬಂದ್ರೆ ಯಾವ ರೀತಿ ಅಭಿವೃದ್ಧಿ ಇಲ್ಲ. ಯಾವ ರೀತಿನೂ ಅಭಿವೃದ್ಧಿ ಇಲ್ಲ. ಯಾರಿಗೆ ಒಂದು ನಾಳೆ ಎಮರ್ಜೆನ್ಸಿ ಏನೇ ಒಂದು ರಾತ್ರಿ ಸರ್ವತ್ನ ಕಾಯಿಲೆ ಕಲಸಲಿ ಅಥವಾ ಏನೋ ಒಂದು ಪ್ರಾಬ್ಲಮ್ ಆದ್ರೂ ಸಹಿತ ನಾವು 6 ಕಿಲೋಮೀಟರ್ ಗಾಡಿ ಒಳಗೆ ಕರ್ಕೊಂಡು ಹೋಗ್ತೀವಿ. ಇಲ್ಲಿ ಒಂದು ಒಳ್ಳೆ ಆಸ್ಪತ್ರೆ ಇಲ್ಲ. ಇಲ್ಲೇನು ಇಡೀ ದಾವಣಗೆರೆಗೆ ಒಳ್ಳೆ ಆಸ್ಪತ್ರೆ. ಅದಕ್ಕೆ ಎಲ್ಲ ಮಣಿಪಾಲ್ಗೆ ಹೋಗ್ತಾರೆ ದಿನ ಬಸ್. ದಿನಕ್ಕೆ ಕಡಿಮೆ ಅಂದ್ರು 10 ಬಸ್ ಹೋಗ್ತವೆ. ಗೌರ್ಮೆಂಟ್ ಬಸ್ 5 ಬಸ್ ಹೋಗ್ತವೆ, ಪ್ರೈವೇಟ್ ಬಸ್ 5 ಬಸ್. ಮಣಿಪಾಲ್ಗೆ 10 ಬಸ್ ಒಳಗೂ ಸಹಿತ ನೀವು ರಾತ್ರಿ ಹೋಗಿ ಒಂದ್ಸಾರಿ ನೀವು ಅದನ್ನ ಇದನ್ ಮಾಡ್ರಿ, 10 ಬಸ್ ಒಳಗೂ ಹೋಗ್ಯಾರ ರೋಗಿಗಳು. ಬೇರೆ ಯಾರು ಜನರಲ್ ಜನ ಹೋಗಲ್ಲ ಸರ್. ಹೋಗ್ತಾರ, ಮಣಿಪಾಲ್ಗೆ ಹೋಗ್ತಾರೆ. ಇಷ್ಟೆಲ್ಲ ಇತ್ತು ಹೆಂಗ್ ಸರ್? ಜನ ದಡ್ರ, ವ್ಯವಸ್ಥೆ ದಡ್ತಾನ ಸತತವಾಗಿ ಹೆಂಗ್ ಗೆದ್ಕೊಂಡ್ ಬರಕ್ ಸಾಧ್ಯ ಸರ್? ಸರ್, ಅದು ಈಗ ಜನಗಳದು ನಾನ್ ತಪ್ಪು ಅಂತ ಹೇಳಲ್ಲ, ಯಾಕೆಂದ್ರೆ ಆ ರೀತಿ ಮನೋಭಾವನೆನ ಕ್ರಿಯೇಟ್ ಮಾಡ್ತಾರೆ. 90ರಲ್ಲಿ ಏನು ಒಂದು ಅಹಿತಕರ ಘಟನೆ ದಾವಣಗೆರೆಯಲ್ಲಿ ನಡೀತು, ರಾಮ್ ಜ್ಯೋತಿ ರಥಯಾತ್ರೆ ಸಂದರ್ಭದಲ್ಲಿ
ಗಲಾಟೆ ನಡೀತು, ಗೋಲಿಬಾರ ಆಯ್ತು, ಒಂದಿಷ್ಟು ಜನ ಸಹ ತೀರ್ಕೊಂಡ್ರು. ಆ ಒಂದು ಹಿನ್ನೆಲೆ ಹಿಡ್ಕೊಂಡು ಇವರು ನಮ್ಮ ಅಲ್ಪಸಂಖ್ಯಾತ ಬಂಧುಗಳಿಗೆ, ಸ್ಲಮ್ಗಳಿರ್ತಕ್ಕಂಥ ಜನಗಳಿಗೆ ಅವ್ರನ್ನೆಲ್ಲ ಒಂದ್ ರೀತಿ ಬ್ಲಾಕ್ ಮೇಲ್ ಮಾಡಿ ತಮ್ಮ ಜೊತೆಗೆ ಇಟ್ಕೊಂಡ್ರೆ, ನಾವೇನಾದ್ರೂ ಸಹಿತ ರಾಜಕೀಯದಿಂದ ಹಿಂದೆ ಸರ್ಕೊಂಡ್ರೆ, ನಮಗೇನಾದ್ರೂ ನೀವು ಸೋಲ್ ಮಾಡಿದ್ರೆ, ನಾಳೆ ಊರೊಳಗೆ ಏನೇ ಗಲಾಟೆ ಆದ್ರೂ ನೀವ್ ಯಾರು ನಮ್ಮ ಹತ್ರ ಬರಂಗಿಲ್ಲ. ಅಂದ್ರೆ ಊರಿಗೆ ಇವರೇ ಧ್ವನಿ ನಾಯಕ ಅನ್ನಂಗೆ. ಪಾಳೆಗಾರಿಕೆ ಸಂಸ್ಕೃತಿ. ನಾವಿರೋದ್ರಿಂದ ಇಲ್ಲಿ ಶಾಂತಿ ಐತಿ ದಾವಣಗೆರೆಗೆ. ಅಂದ್ರೆ ಇಲ್ಲಿವರೆಗೂ ದಾವಣಗೆರೆಯಲ್ಲಿ ನಿಮ್ ಪ್ರಕಾರ ಪ್ರಜಾಪ್ರಭುತ್ವ ಇರ್ಲಿಲ್ಲ, ಪಾಳೆಗಾರಿಕೆ ಇತ್ತು. ಪಾಳೆಗಾರಿಕೆನೆ ಓಕೆ. ಪಾಳೆಗಾರಿಕೆನೆ, ಇದ್ರಿಗೆ ಅನುಮಾನನೇ ಇಲ್ಲ. ಈಗೂ ಸಹಿತ ಏನಾಗಿದೆ ಅಂದ್ರೆ, ಕೆಲವೊಂದಿಷ್ಟು ಜನ ನಾವು ನಮ್ಮ ಸಿದ್ದೇಶಣ್ಣಂತವ್ರು, ನಾವು ಒಂದಿಷ್ಟು ಜನ ಏನಿದೀವಿ, ನಮ್ಮ ಹರಿಕಣ್ಣಂತವ್ರು ಎಲ್ಲರೂ ಸಹಿತ ನಾವು ಇವತ್ತು ಪ್ರಬಲವಾಗಿ ಅವ್ರ ವಿರುದ್ಧ ಶೆಡ್ ಹೊಡೆದು ಅವ್ರು ಮಾಡಿರ್ತಕ್ಕಂಥ ಎಲ್ಲಾ ತಪ್ಪುಗಳನ್ನ ಎತ್ತೆಣಿಸ್ತಾ ಇರೋದ್ರಿಂದ ದಾವಣಗೆರೆ ಜನ ಇನ್ನೂ ಉಸಿರಾಡ್ತಾ ಇದ್ದಾರೆ. ಸರ್, ಇವಾಗ್ಲೇ ಹಿಂಗಂದ್ರೆ ನೀವು ಆರಂಭಿಕ ದಿನದಿಂದ ಆ ಕುಟುಂಬನ ಎದುರಾಕೊಂಡು ಚುನಾವಣೆ ಮಾಡ್ತಿರೋರು, ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು ಸರ್? ಸರ್, ಅವತ್ತಿನ ಪರಿಸ್ಥಿತಿ ಅದನ್ನ ಹೇಳತ್ತಿರ್ತಂತ ಪರಿಸ್ಥಿತಿ. ಅವತ್ತು ಬೆದರಿಕೆ, ನಮ್ದು ಪಕ್ಷ ಪ್ರಬಲವಾಗಿ ಬೆಳೆದಿರ್ಲಿಲ್ಲ. ಓಕೆ. ಏನು ಕಾರ್ಯಕರ್ತರು ಕಡಿಮೆ, ವೋಟರ್ಸು ಕಡಿಮೆ. ಅಂತ ಸಂದರ್ಭದಾಗೆ ಅವಾಗ ಬಾವುಟದ ಅವಳೆ ಬಹಳ. ಓಕೆ. ಬಾವುಟ ಹುಡುಗರು ಬಾವುಟ ಕಟ್ಟಿದ್ರೆ ಅವ್ರ ವಿರುದ್ಧ ನಾವು ಬಾವುಟ ಕಟ್ಟಬೇಕು ಅಂತ ಬಾವುಟ ಕಟ್ಟೋದು ಬಹಳ ಕ್ರೇಜ್ ಇತ್ತು ಅವಾಗ. ಓಕೆ. ಆ ರೀತಿ ಬಾವುಟ ಕಟ್ಟಿದ್ರೆ ನಮ್ಮ ಹುಡುಗರಿಗೆಲ್ಲ ಹಿಡ್ಕೊಂಡು ಹೊಡೆದಿದ್ದಾರೆ, ಮನೆ ನುಗ್ಗಿ ಹೊಡೆದಿದ್ದಾರೆ. ನಾವು ರಾತ್ರಿ ಮತ್ತೆ ಹುಡುಗರೆಲ್ಲ ನಮಗೆ ಫೋನ್ ಮಾಡಿ, ಏನು ಈಗೆಲ್ಲ ನಮಗೆ ಬಡದಾರ ಇದು ಮಾಡ್ಯಾರ ಅಂತ ಮತ್ ನಾವು ರಾತ್ರಿ ಹೋಗಿ ಅವ್ರಿಗೆಲ್ಲ ಸಹಿತ ಸಮಾಧಾನ ಮಾಡಿ, ಅವ್ರು ಯಾರು ಹೊಡೆದಿದಾರ ಅವ್ರ ಮೇಲೆ ನಾವು ಸ್ವಲ್ಪ ಗಲಾಟೆ ಮಾಡಿ ಮತ್ ನಮ್ಮ ಹುಡುಗರಿಗೆ ಬಾವುಟ ಕಟ್ಟಿಸಿದ್ರೆ ನಮ್ಮ ಹುಡುಗರು ನಮ್ ಜೊತೆಗಿರೋದು. ಇಲ್ಲ ಅಂದ್ರೆ ತೆಗಿಯಪ್ಪ ಹೊಡ್ತಾ ತಿಂದು ನಾವೆಲ್ಲಿ ಅವ್ರ ಜೊತೆಗೆ ಹೋಗೋಣ ಅಂತ ಅವ್ರ ಜೊತೆಗೆ ಹೋಗೋಣ. ಇಷ್ಟು ಪರಿಸ್ಥಿತಿಗಳನ್ನ ನಾವು ಕಂಡಾರೆ ನೋಡಿ. ಓಕೆ ಓಕೆ ಓಕೆ. ಸರ್, ಈ ಬಾರಿ ಏನ್ ಕನ್ಸೆಲ್ಲ ಇಟ್ಕೊಂಡಿದ್ದೀರಾ? ಯಾಕೆ ಟಿಕೆಟ್ ಸಿಗಬೇಕು, ಯಾಕೆ ಚುನಾವಣೆ ಮಾಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ? ಸರ್, ನಾನು ಪಕ್ಷದ ನಿಷ್ಠಾವಂತ ಸಿಪಾಯಿ. ಹೌದು ಸರ್, ಯಾವ ಎರಡು ಮಾತಿಲ್ಲ. ಸಹಿತ ಆ ಕಡೆ ಈ ಕಡೆ ಒಂದ್ ಇಂಚುನು ನಾನು ಅಲ್ಲಾಡಲ್ಲ. ಓಕೆ. ಇವತ್ತು ನಾನು ಕೇಳಿದ್ದೀನಿ, ರಾಜನಹಳ್ಳಿ ಶಿವಕುಮಾರ್ ಕೇಳಿದ್ರು, ಹೌದು ಹೌದು, ನಮ್ಮ ಅಜಯ್ ಕುಮಾರ್ ಕೇಳಿದ್ದಾರೆ, ಶ್ರೀನಿವಾಸ್ ದಾಸ್ ಕರಿಯಪ್ಪ ಕೇಳಿದ್ದಾರೆ, ನಮ್ಮ ದೇವ್ರ ಮನಿ ಶಿವಕುಮಾರ್ ಅಂತ ಅವರು ಸಹಿತ ಕೇಳಿದ್ರು. ಓಕೆ. ಆಮೇಲೆ ನಮ್ಮ ಕೊಳೆನಹಳ್ಳಿ ಸತೀಶ್ ಅಂತ ಅವರು ಸಹಿತ ಕೇಳಿ. ಹಾಗಾಗಿ ನಾವೇನು 6-7 ಜನ ಕೇಳಿದೀವಿ, 6-7 ಜನ ರೇಸ್ ಒಳಗಿದೀವಿ. ಇವತ್ ನಮ್ಮ ಗುರಿ ಒಂದೇ ಇಲ್ಲಿವರೆಗೂ. ಯಾಕೆಂದ್ರೆ ದಾವಣಗೆರೆ ಜಿಲ್ಲೆ ಆದ್ಮೇಲೆ ಎಷ್ಟು ಚುನಾವಣೆ ನಡೆದವೆ, ಆ ಎಲ್ಲಾ ಚುನಾವಣೆ ಎಲ್ಲಾ ಕ್ಷೇತ್ರದೊಳಗೂ ಬಿಜೆಪಿ ಗೆದ್ದ. ಹೌದು ಹೌದು, ಎಕ್ಸೆಪ್ಟ್ ದಾವಣಗೆರೆ ಒಂದೊಂದು ಬಿಟ್ಟು. ಹಾಗಾಗಿ ಅಂದ್ರೆ ಬಿಜೆಪಿ ಹುಟ್ಟಿದ್ದೆ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಕರೆಕ್ಟ್. ಯಾಕೆಂದ್ರೆ ದಾವಣಗೆರೆ ಒಳಗೆ ಏನೂ ಇಲ್ದಂತ ಸಂದರ್ಭದಲ್ಲಿ 1978ನೇ ಇಸ್ವಿಗೆ ಇದೇ ವಾರ್ಡಿಂದ ನಮ್ಮ ಹಿರಿಯರಾಗಿರ್ತಕ್ಕಂಥ ಶಂಕರ್ ನಾಯ್ಡ್ರು ನಗರಸಭಾ ಸದಸ್ಯರಾಗಿ ಆಯ್ಕೆ. ಓಕೆ. ಏನೂ ಇರ್ಲಿಲ್ಲ, ಗ್ರಾಮ ಪಂಚಾಯತಿ ಇರ್ಲಿಲ್ಲ, ಒಂದ್ ಜಿಲ್ಲಾ ಪಂಚಾಯತಿ ಇರ್ಲಿಲ್ಲ, ಒಂದ್ MLA ಇರ್ಲಿಲ್ಲ, ಒಂದ್ MP ಇರ್ಲಿಲ್ಲ, ಯಾವ್ದೇ ಇತ್ತಿಲ್ಲ. ಫಸ್ಟ್ ಟೈಮ್ ಇದೇ ವಾರ್ಡಿಗೆ ನಾವು ಕೂತೀವಲ್ಲ, ಇದೇ ವಾರ್ಡಿಂದಾನೆ ನಗರಸಭಾ ಸದಸ್ಯರಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಶಂಕರ್ ನಾಯ್ಡು ಅವ್ರು ಗೆದ್ರು. ಇಲ್ಲಿದ್ದ ಪ್ರಾರಂಭ ಆಗಿರ್ತಕ್ಕಂಥ ಬಿಜೆಪಿ ಇಡೀ ನಮ್ಮ ಜಿಲ್ಲೆ ಒಳಗೆ ಇವತ್ತು ಬಿಜೆಪಿ ಕಮಲ ಅರಳಿ ಎಲ್ಲಾ ಕ್ಷೇತ್ರದಾಗೂ ಗೆದ್ದಾರೆ. ಏನು ಎಕ್ಸೆಪ್ಟ್ ಇಲ್ಲಿ ಒಂದು ಗೆದ್ದಿಲ್ಲ. ದಾವಣಗೆರೆ ಜನನೂ ಬಯಸಿದ್ದಾರೆ. ಇನ್ನು ಇವತ್ತು ಅವರು ಇವರು ಅಂತ ಯಾರನ್ನೂ ನೋಡಲ್ಲ. ಯಾರಿಗೆ ಟಿಕೆಟ್ ಕೊಟ್ರು ನಾವು ಕಮಲಕ್ಕೆ ವೋಟ್ ಹಾಕ್ತೇವೆ ಅಂತ ಹೇಳಿ ವೋಟ್ ಹಾಕ್ತೇವೆ. ಸರ್, ಒಂದು ನನಗೆ ಕಾಣಿಸ್ತಾ ಇರೋದೇನಂದ್ರೆ, ದಾವಣಗೆರೆ ದಕ್ಷಿಣ ಬಿಜೆಪಿ ನೀವೆಲ್ಲ ಒಗ್ಗಟ್ಟಾಗಿದ್ದೀರಾ, ಆದ್ರೆ ನೀವು ಹಿರಿಯರು, ಅನುಭವಸ್ಥರು, ಬಿಜೆಪಿಯಲ್ಲಿ ನೀವು ಪಳಗಿರೋದ್ರಿಂದ ನಿಮ್ಗೆ ಕೇಳಬೇಕಾಗಿರೋ ಪ್ರಶ್ನೆ, ರಾಜ್ಯ ಬಿಜೆಪಿ ಎಲ್ಲ ಸರಿ ಇದೆಯಾ ಸರ್? ಸರ್, ರಾಜ್ಯ ಬಿಜೆಪಿ ಒಳಗಿರ್ತಕ್ಕಂಥ ಕೆಲವು ನ್ಯೂನತೆಗಳು ಇದಾವಿಲ್ಲ ನಂಗಂತಂದ್ ಹೇಳಿ ಎಲ್ಲಾ ಪೂರ ಹಾಳಾಗ್ಬಿಟ್ಟೈತಿ. ಬಹಳ ಚೆನ್ನಾಗೈತಿ ಅಂತ ಹೇಳಿದ್ರು ಅದು ತಪ್ಪಾಗ್ತದೆ. ಹಾಗಾಗಿ ಕೆಲವು ನ್ಯೂನತೆಗಳು ಇದಾವೆ. ಹಿರಿಯರಿದ್ದಾರೆ, ನಮ್ಮ ಹಿರಿಯರಿದೆ, ನಮ್ಮ ಹೈಕಮಾಂಡ್ ಇದೆ, ಬಲವಾದಂತ ದೇಶದ ಪ್ರಧಾನಿ ಇದ್ದಾರೆ, ನಮ್ಮ ಏನು ಚುನಾವಣೆ ಚಾಣಕ್ಯ ಅಂತ ಹೇಳ್ತಕ್ಕಂತ ಅಮಿತ್ ಶಾ ಇದ್ದಾರೆ. ಈಗ ಹೊಸದಾಗಿ ಯುವ ನಾಯಕನ ಅಧ್ಯಕ್ಷ ಮಾಡಿದ್ದಾರೆ, ನಬೀನ. ಹಂಗಾಗಿ ಯಾವುದೇ ಕಾರಣಕ್ಕೂ ಆ ತತ್ವ ಏನು ಮುಂದೆ ಆಗಕ್ ಕೊಡಲ್ಲ. 100% ನಮ್ಮ ಟೀಮ್ ಗಟ್ಟಿ ಆಗ್ತೈತಿ. ಮತ್ತೆ ಕರ್ನಾಟಕದಲ್ಲಿ ಬಿಜೆಪಿ ಕಮಲ ಆಗುತ್ತೆ. ನಿಮ್ ಕರ್ನಾಟಕ ಕ್ಯಾಪ್ಟನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆಯಾ? ಆದ್ರೆ ಈಗ ಏನಾಗಿದೆ, ಆತ ಯುವಕ ಇದ್ದಾನೆ, ಕೆಲವು ಅನುಭವದ ಕೊರತೆ ಕಡಿಮೆ. ಹಾಗಾಗಿ ಈಗ ಎರಡನ್ನೂ ಕಂಬೈನ್ ಮಾಡ್ಕೊಂಡು ಹೋಗ್ಬೇಕು.
ಅಲ್ಲ ನಿಮ್ಮಂತ ಹಿರಿಯರನ್ನ ವಿಶ್ವಾಸಕ್ಕೆ ತಗೊಂಡು ಪ್ರೀತಿ ವಿಶ್ವಾಸದಿಂದ ಅದನ್ನೇ ನಾವ್ ಹೇಳ್ತಾ ಇದೀವಿ. ಹಾ. ಈಗ ಹಿರಿಯರು ಮತ್ತೆ ಯುವಕರು ಇಬ್ರು ಬೇಕು. ಓಕೆ ಬರೀ ಹಿರಿಯರಿದ್ರು ಆಗಲ್ಲ, ಹಾ. ಬರೀ ಯುವಕರಿದ್ರು ಆಗಲ್ಲ. ಓಕೆ ಹಿರಿಯರ ಅನುಭವ, ಯುವಕರ ಕಾರ್ಯದಕ್ಷತೆ ಹೌದು. ಎರಡನ್ನೂ ಬಳಸ್ಕೊಂಡ್ರೆ 100% ಅವರು ಒಳ್ಳೆಯ ರಾಜ್ಯಾಧ್ಯಕ್ಷರೇ. ಸ್ವಲ್ಪ ಅದ್ರಲ್ಲಿ ಎಡವ್ತಾ ಇದಾರೆ, ಅದನ್ನ ಅವ್ರು ಸರಿ ಮಾಡ್ಕೊಂಡ್ರಂತೆ ಅವ್ರಂತ ನಾಯಕ ಯಾರಿಲ್ಲ. ವಿಜೇಂದ್ರ ಅವ್ರಿಗೆ ನಿಮ್ ಕಿವಿ ಮಾತು. ನಾವು ನನ್ ಕಿವಿ ಮಾತೇ ಹೇಳ್ತಾ ಇದ್ದಾರೆ. ಓಕೆ ಯಾಕಂದ್ರೆ ಇವತ್ತು ನಾವು ನೋಡ್ತಾ ಇದೀವಿ ಕಣ್ಣಾರೆ, ಯಾಕೆ ಕೆಲವರೆಲ್ಲ ವಿರೋಧ ಮಾಡ್ತಾ ಇದಾರೆ ಹಿರಿಯರು, ಯಾಕೆ ವಿರೋಧ ಮಾಡ್ತಾ ಇದಾರೆ ಅದ್ರ ಹಿನ್ನೆಲೆ ಅರ್ಥ ಮಾಡ್ತಾರೆ. ಯತ್ನಾಳ್ ಮತ್ತೆ ವಾಪಸ್ ಆಗ್ಬೇಕಾ ಸರ್ ನಿಮ್ ಪ್ರಕಾರ? ಸರ್ 100% ಅವ್ರು ಬಂದ್ರೆ 100% ಬಿಜೆಪಿ ಮತ್ತೆ ಶಕ್ತಿ ಬರ್ತೈತೆ ಅನ್ನೋದ್ರೆ ಯಾವ ಮಾತು. ಬಟ್ ಯಾಕಿಂತ ಸಮಸ್ಯೆಗಳಾಗ್ತಾ ಇದೆ ನೋಡಿ. ಈಶ್ವರಪ್ಪ ಅವ್ರ ಏನ್ ತಪ್ಪು ಮಾಡಿದ್ರೋ ಗೊತ್ತಿಲ್ಲ, ಅವ್ರನ್ನ ಒಂದ್ ಕಡೆ ಇಟ್ಕೊಟ್ರು. ಯತ್ನಾಳ್ ಅವ್ರ ಒಂದ್ ಕಡೆ ಇಟ್ಕೊಟ್ರು. ಯಡಿಯೂರಪ್ಪ ಅವ್ರ ಫ್ಯಾಮಿಲಿಗೆ ಎಲ್ಲಾ ಟಿಕೆಟ್ ಬೇಕು, ಈಶ್ವರಪ್ಪ ಅವ್ರ ಫ್ಯಾಮಿಲಿಗೆ ಟಿಕೆಟ್ ಇಲ್ಲ. ಬಿಜೆಪಿಲಿ ಕುಟುಂಬ ರಾಜಕೀಯ ದೊಡ್ಡ ಮಟ್ಟಿಗೆ ಸದ್ದಾಗ್ತಿದ್ಯಾ ಸರ್? ಅದಕ್ಕೋಸ್ಕರನೇ ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ, ಇವತ್ತು ಯಾರ್ಯಾರು ಹಿರಿಯರ್ನ, ಈಗ ಉದಾಹರಣೆಗೆ ಈಶ್ವರಪ್ಪನ ಟಿಕೆಟ್ ಕೊಟ್ಟಿಲ್ಲ, ಅವ್ರ ಫ್ಯಾಮಿಲಿಗೂ ಟಿಕೆಟ್ ಕೊಟ್ಟಿಲ್ಲ. ಜಗದೀಶ್ ಶೆಟ್ಟರ್ ಬಿಜೆಪಿನೇ ಬಿಟ್ಟು ಹೋಗ್ಬಿಟ್ಟಿದ್ರು. ಬಿಜೆಪಿ ಬಿಟ್ಟೆ ಕಾಂಗ್ರೆಸ್ಗೆ ಹೋಗಿ ಎಂ.ಎಲ್.ಸಿ ಆಗ್ತದೆ. ಈ ತರದ ಉದಾಹರಣೆಗಳು ನಾವು ಕಣ್ಣಾರೆ ನೋಡಿ. ಅದಕ್ಕಾಗಿ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ಯಡಿಯೂರಪ್ಪರ ಬಗ್ಗೆ ಒಂದು ವಿಶೇಷವಾದಂತ ಗೌರವ ಇದೆ. ಇವತ್ತು ಅವ್ರ ಮಗನಿಗೆ ಒಂದು ಅವಕಾಶ ಕೊಡಬೇಕು ಅಂತಂದೇಳಿ ರಾಷ್ಟ್ರೀಯ ಹೈಕಮಾಂಡ್ ತೀರ್ಮಾನ ಮಾಡಿ ಕೊಟ್ಟಿದ್ರು. ಈಗ ಯಡಿಯೂರಪ್ಪರ ಕಾಲ ಬೇರೆ, ಹೌದು. ಈಗ ವಿಜೇಂದ್ರನ ಕಾಲ ಬೇರೆ. ಅದರಿಂದ ವಿಜೇಂದ್ರ ಅವರು ಯಡಿಯೂರಪ್ಪರ ಅನುಭವಗಳನ್ನ, ನಮ್ಮ ಹಿರಿಯರ ಅವರ ಅನಿಸಿಕೆಗಳನ್ನು ಎರಡನ್ನು ಕ್ರೋಢೀಕರಣ ಮಾಡ್ಕೊಂಡು ಮುನ್ನಡೆ ಹೋದ್ರೆ ಯಾವುದೇ ಕಾರಣಕ್ಕೂ ಸಹಿತ ದಾವಣಗೆರೆ, ಇಡೀ ಕರ್ನಾಟಕ ಎಲ್ಲೂ ಸಹಿತ ಸೋಲಾಗಲ್ಲ. ಮೈತ್ರಿ ಅನಿವಾರ್ಯತೆ ಇತ್ತ ಸರ್ ನಿಮ್ ಪ್ರಕಾರ ಈ ಭಾಗದಲ್ಲಿ? ಈ ಭಾಗದಲ್ಲಿ ಏನಂತ ಅವರ ಪ್ರಭಾವ ಇಲ್ಲ. ಇನ್ನು ನಾವು ಹೇಳ್ಬೇಕಂದ್ರೆ ಮಂಡ್ಯ, ಮೈಸೂರು, ಹಾಸನ, ಕೋಲಾರ ಈ ಭಾಗದಲ್ಲಿ ನಮಗೆ ಅನಿವಾರ್ಯತೆ ಐತಿ. 100% ಐತಿ. ಹೈಕಮಾಂಡ್ ಮೈತ್ರಿ ಅನ್ನುತ್ತೆ. ಮೊನ್ನೆ ಬಂದಿರೋ ನಾಯಕರಾದಂತ ಪ್ರೀತಮ್ ಗೌಡ್ರು ಮೈತ್ರಿ ಬೇಕಾಗಿಲ್ಲ ಅನ್ಕೊಂಡು ಹೋಗ್ತಾರೆ. ಇವೆಲ್ಲ ಪಕ್ಷಕ್ಕೆ ಈಗ ನಾವು ಆ ಮಟ್ಟಕ್ಕೆ ನಾವು ಹೇಳೋಷ್ಟು ದೊಡ್ಡ, ನೀವು ತುಂಬಾ ದೊಡ್ಡವರು ಅಲ್ಲಲ್ಲ. ಆದ್ರೂ ನಾನ್ ಏನ್ ಹೇಳ್ತಾ ಇದ್ದೀನಿ, ನಮ್ಮ ರಾಷ್ಟ್ರೀಯ ನಾಯಕರು ಏನು ಒಂದು ತೀರ್ಮಾನ ತೆಗೆದುಕೊಂಡಾರ ಅದ್ರ ವಿರುದ್ಧ ಮಾತಾಡಬಾರ್ದು. ಹೌದು. ಅವ್ರು ಯಾವ ಉದ್ದೇಶದಿಂದ ತಗೊಂಡಿದಾರ ಆ ತೀರ್ಮಾನ, ಅದು ಒಳ್ಳೇದಿರ್ಲಿ ಕೆಟ್ಟದ್ದಿರ್ಲಿ, ತಗೊಂಡವೆಲ್ಲವನ್ನೂ ಸಹಿತ ಒಳ್ಳೆವೇ ಆಗಿದಾವೆ ಅಂತಾನು ಹೇಳಕ್, ಕೆಟ್ಟವೂ ಆಗಿರ್ತಾವ. ಒಳ್ಳೇದಾದಾಗ ಹೆಂಗೆ ನಾವು ಮೋದಿ 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 ಅಂತ ಕೂಗ್ತಿದ್ವು, ಕೆಟ್ಟದ್ದಾದಾಗೂ ಸಹಿತ ನಾವು ಮೋದಿ ಅಂತ ಹೇಳ್ತಿದ್ವಿ. ಅದು ಪಾರ್ಟಿಯ ಕಾರ್ಯಕರ್ತರ, ಮುಖಂಡರ ಲಕ್ಷಣ. ಎಸ್ ಸರ್, ಒಂದ್ ಸೆಕೆಂಡ್ ನಾವು ಮತ್ತೆ ದಾವಣಗೆರೆ ದಕ್ಷಿಣಕ್ಕೆ ಬರೋಣ. ಈ ಬಾರಿ ದಾವಣಗೆರೆ ದಕ್ಷಿಣದ ಮತದಾರರಿಗೆ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇದೇವರೆಗೂ ನಡೆದಿದ್ದೇ ಬೇರೆ, ಇನ್ಮೇಲೆ ನಡಿಬೇಕಾಗಿರೋದೇ. ನಾನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತ ಬಾಂಧವರಲ್ಲಿ ವಿನಂತಿ ಏನು ಅಂತಂದ್ರೆ, ಇಲ್ಲಿವರೆಗೂ ಸಹಿತ ನೀವು ಏನು ನಿರೀಕ್ಷೆಗಳನ್ನ ಇಟ್ಕೊಂಡು ಹಿರಿಯರಾದಂತ ಶಾಮನೂರು ಶಿವಶಂಕರಪ್ಪನವ್ರಿಗೆ, ಶಾಮನೂರು ಫ್ಯಾಮಿಲಿಗೆ ಯಾವ ರೀತಿ ಮತವನ್ನ ಕೊಟ್ಟಿದ್ದೀರಿ, ಅದರ ಲಾಭ ಏನಾದ್ರೂ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಆಗಿದೆಯಾ ಅಂತಕ್ಕಂಥದನ್ನ ಯೋಚನೆ ಮಾಡ್ರಿ. ಆಗಿದೆಯಾ ಅದನ್ನ? ಸಿದ್ದೇಶ್ ಅವರನ್ನ ಲೋಕಸಭಾ ಸದಸ್ಯರಾದ್ರು ಸಹಿತ ಅವರು ವಾರಕ್ಕೆ 2 ಬಾರಿ ಅವ್ರು ಇಲ್ಲಿ ಆಫೀಸ್ ಮಾಡಿ ಟೈಮಿಂಗ್ಸ್ ಹಾಕ್ತಿದ್ರು ಪೇಪರ್. ಇಂಥ ದಿವಸದಿಂದ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ ನಾನು ಸಿಗ್ತೀನಿ, ನೀವು ಬಂದು ನನ್ನನ್ನು ಭೇಟಿ ಆಗಬಹುದು. ಇಡೀ ದಾವಣಗೆರೆಯ ಕ್ಷೇತ್ರದ ಎಲ್ಲ ಜನ ಬಂದು ಭೇಟಿಯಾಗ, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಾನು ಮದುವೆಗೆ ಬರ್ತೀನಪ್ಪ ಈ ಡೇಟ್ಗೆ ಅಂತ ಹೇಳಿದ್ರೆ ಬರ್ಕೊಂಡ್ರೆ ಆ ಮದುವೆಗೆ ಬರೋದು. ಯಾವುದೇ ಒಂದು ತೊಟ್ಲ ಕಾರ್ಯಕ್ರಮ ಇದ್ರೆ ಆ ತೊಟ್ಲ ಕಾರ್ಯಕ್ರಮಕ್ಕೆ ಬರ್ತೀನಪ್ಪ ಅಂದ್ರೆ ಡೇಟ್ ಬರ್ಸಿ ಆ ತೊಟ್ಲ ಕಾರ್ಯಕ್ರಮಕ್ಕೆ. ಯಾರೇ ಒಬ್ರು ಸತ್ತಿದಾರ ಅಂದ್ರೆ ಅವ್ರು ಸತ್ತರ ಮನೆಗೆ ಹೋಗಿ ಹಾರ ಹಾಕ್ತಾರೆ. ಯಾರದೇ ಒಂದು ತಿಥಿ ಐತಿ ಮನೆ ಒಳಗಂದ್ರೆ ಆ ತಿಥಿ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂದ್ರೆ ಐಡೆಂಟಿ. ಅಕಸ್ಮಾತ್ ನಾನು ಇರಲ್ಲ ಅಂದ್ರೆ ಅವ್ರ ಪಿಎಗಳು ಕಳ್ಸೋದು. ನಾನು ಹೇಳಿದ್ದೀನಿ, ನೀವು ಹೋಗಿ ಬರ್ರಿ ಆ ಕಾರ್ಯಕ್ರಮ. ಆ ರೀತಿ ಶಿಸ್ತುಬದ್ಧವಾಗಿ ಇಡೀ ದಾವಣಗೆರೆ ಜಿಲ್ಲೆ ಒಳಗೆ ಅದೇನು ಆಡು ಮುಟ್ಟದ ಸೊಪ್ಪಿಲ್ಲ, ಸಿದ್ದೇಶ್ವರ ಹೋಗದ ಹಳ್ಳಿ ಇಲ್ಲ. ಪ್ರತಿ ಹಳ್ಳಿಗೂ ಹೋಗಿದ, ಪ್ರತಿ ಹಳ್ಳಿಗೂ ಹೋಗ್ಯಾರ, ಪ್ರತಿ ಹಳ್ಳಿಗೂ ಅನುದಾನ ಕೊಟ್ಟಿದ್ದಾರೆ. ಕಾರ್ಯಕರ್ತನ, ಆ ಊರಿನ ಮತದಾರನ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸಿದ್ದಾರೆ. ಇವತ್ತು ಸಹಿತ ಅವರು ವಾರದಾಗ ಒಂದ್ ದಿವಸ ನಾನು ಇಂಥ ದಿವಸ ಬರ್ತೀನಿ ಅಂತ ಮೆಸೇಜ್ ಕಳಿಸಿ ನಮ್ಮೆಲ್ಲ ಮುಖಂಡರನ್ನ ಕರ್ಸಿ ಮಾತಾಡ್ತಾರೆ. ಆ ರೀತಿ
ಇವತ್ತು ಶಾಮನೂರ್ ಶಿವಶಂಕರಪ್ಪ ಅವರು ನಿಧನ ಆದ್ರು. ಅವರ 30 ವರ್ಷದ ರಾಜಕಾರಣಕ್ಕೆ ಒಬ್ಬ ಕಾರ್ಯಕರ್ತರಿಗೆ ಓಟ್ ಹಾಕಿ ಗೆದ್ದು ಹೋದ್ಮೇಲೆ ಅವ್ರು ಮಾತಾಡ್ಸಿರೋ ಒಂದು ಉದಾಹರಣೆ ತೋರಿಸಿ. ಎಲ್ಲವ್ರಿಗೂ ಅಷ್ಟೇ. ಚುನಾವಣೆ ಬಂದ್ರೆ ಅಷ್ಟೇ, ಮಲ್ಲಿಕಾರ್ಜುನ್ ಅಷ್ಟೇ. ಒಂದು ನೀವು ಯಾರಿಗಾರ ಹೋಗಿ ಅವ್ರು ಬಾಲ್ ಬಡಕರು ಯಾರೋ ಒಂದಿಷ್ಟು ಜನ ಹೋಗ್ಬೋದು, ಅಥವಾ ಯಾರೋ ಒಂದಿಷ್ಟು ಜನ ಅಮಾಯಕರು ಹೋಗ್ಬೋದು ಅಷ್ಟೇ ಅವ್ರ ಮನೆಗೆ. ಇವತ್ತವರೆಗೂ ಸಹಿತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅವ್ರಿಗೆ ಹೋಗಿ ನೇರವಾಗಿ ಮಾತಾಡ್ಸಕ್ಕೆ, ಅವ್ರ ಶ್ರೀಮತಿಯವ್ರಿಗೆ ಮಾತಾಡ್ಸಕ್ಕೆ, ಆ ರೀತಿ ವಾತಾವರಣ ದಾವಣಗೆರೆ. ಹಾಗಾಗಿ ನಾನು ದಾವಣಗೆರೆ ಜನತೆಗೆ ವಿಚಾರ ಮಾಡೋದೇನಂದ್ರೆ, ಬರೀ ಅಭಿವೃದ್ಧಿ, ಸಿಮೆಂಟ್ ರೋಡು ಅಥವಾ ಏನೋ ಒಂದಿಷ್ಟು ಇದು ಅಂತಂದು ಹೇಳಿ ಮಾಡೋದಲ್ಲ. ಒಬ್ಬ MLA ಆದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯ ಜನ ಬಂದು ನಮ್ಮನ್ನು ಮಾತಾಡ್ಸ್ಬೇಕು, ಅವ್ರ ಕಷ್ಟಗಳನ್ನ ನಾವು ಕೇಳ್ಬೇಕು. ಅವಾಗ ಆ MLA ಒಂದು ಗೌರವ. ಓಕೆ, ಎನಿವೇ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಇಷ್ಟು ಬಿಜಿ ಇದ್ರು ಇಷ್ಟು ಸರಳವಾಗಿ ನಮಗೊಂದು ಅವಕಾಶ ಮಾಡ್ಕೊಟ್ಟಿದ್ರ, ಒಳ್ಳೇದಾಗ್ಲಿ. ವೀಕ್ಷಕರೇ, ಜನನಾಯಕ ಯಾವತ್ತು ಜನರ ಮಧ್ಯನೇ ಇರಬೇಕು. ಅದನ್ನ ಯಶವಂತರಾವ್ ಜಾಧವ್ ಅವ್ರು ನೋಡಿದ ತಕ್ಷಣ ನನಗೆ ಅನ್ನಿಸ್ತು, ಪ್ರಜ್ಞಾವಂತ ಮತದಾರರು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರು ಮತ್ತೊಂದು ಅವಕಾಶ ಬಂದಿದೆ. ಎಂತವರು ನಿಮ್ಮನ್ನ ಆಳ್ಬೇಕು, ಎಂತವರು ವಿಧಾನಸೌಧಕ್ಕೆ ಹೋಗ್ಬೇಕು ಅಂತ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ನಾನು ನಿಮ್ಮ ಯೋಗೇಶ್ ಈಶ್ವರ್. ನಮಸ್ಕಾರ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.